ನೋಡಿ, ಸಾಕಷ್ಟು ಗೊಂದಲಗಳು ಅವರ ಪಾಳೆಯದಲ್ಲೇ, ಕಾಂಗ್ರೆಸ್ ಪಾಳೆಯದಲ್ಲೇ ಇರುವಂಥದ್ದು. ಮುಂದಿನ ಬಾರಿ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಬರಲ್ವಾ ಅನ್ನುವಂಥ ಅನುಮಾನ, ಗೊಂದಲಗಳು ಅವರ ಕಾಂಗ್ರೆಸ್ ಪಾಳೆಯದಲ್ಲೇ ಕೇಳಿ ಬರ್ತಾ ಇದ್ದಾವೆ. ಯಾಕಂತ ಅಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಮಾಡಿರುವಂಥ ಎಡವಟ್ಟುಗಳು ಆ ರೀತಿಯಾಗಿದ್ದಾವೆ. ಮುಂದಿನ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸೋಲ್ ಉಣ್ಣುವುದು ಖಂಡಿತ ಅನ್ನ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇನ್ನು 2028ಕ್ಕೆ NDA ಸರ್ಕಾರ ಬರುತ್ತಾ? ಒಂದು ಕಾಲದ ಕುಮಾರಸ್ವಾಮಿ ಕುಚುಕು ಗೆಳೆಯ ಜಮೀರ್ ಈಗ ಗೇಮ್ ಚೇಂಜರ್. 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೇರಲು ಅಂತ ಫಿಕ್ಸ್ ಆದ್ರೆ ಸಿದ್ದು ಅಧಿಕಾರ ಯುಗ ಮುಗಿಯುತ್ತೆ ಅಂತ ಹೊಸ ಲೆಕ್ಕಾಚಾರದಲ್ಲಿ ಹೊಸ ಲೆಕ್ಕ. 2028ಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಹೊಸ NDA ಸರ್ಕಾರ ಬರುತ್ತೆ. ಜಮೀರ್ ಬಾಯ್ ಜೆಡಿಎಸ್ ಸೇರಿದ್ರೆ ಮುಂದೆ ಪವರ್ ಫಿಕ್ಸ್ ಅಂತ ನಡೀತಿದೆ ಚರ್ಚೆ. ಸಿದ್ದು ಜಮೀರ್ ಅಹಮದ್ ಖಾನ್ ಆಪ್ತ ವಲಯದಲ್ಲೇ ಸದ್ದಿಲ್ಲದೆ ನಡೀತಿದೆ ಚರ್ಚೆ. ಹೇಗಾದ್ರೂ ಸರಿ ಅಧಿಕಾರದಲ್ಲಿ ಇರೋದು ಇಂಪಾರ್ಟೆಂಟ್ ಅಂತ ಗೇಮ್ ಪ್ಲಾನ್ ಏನಾದ್ರೂ ಮಾಡ್ಕೊಂಡ್ಬಿಡ್ತಾರ ಜಮೀರ್ ಅಹಮದ್ ಖಾನ್ ಅಂತ. 2028ಕ್ಕೆ NDA ಸರ್ಕಾರ, ಯಾಕಂದ್ರೆ ಕಾಂಗ್ರೆಸ್ ಬರಲ್ಲ ಅನ್ನುವಂತ ಯೋಚನೆ ಇದ್ರೆ, ಆದ್ರೆ ಅಧಿಕಾರಕ್ಕೆ ಬರುವಂತ ಪಕ್ಷ ಯಾವುದು? NDA, ಬಿಜೆಪಿ ಸರ್ಕಾರ, ಮೈತ್ರಿ ಸರ್ಕಾರ, ಮೈತ್ರಿ ಪಕ್ಷ ಜೆಡಿಎಸ್ ಮತ್ತು ಬಿಜೆಪಿ. ಹಾಗಾಗಿ ಜಮೀರ್ ಬಾಯ್ ಜೆಡಿಎಸ್ ಸೇರಿದ್ರೆ ಮುಂದೆ ಪವರ್ ಫಿಕ್ಸ್ ಅಂತ ನಡೀತಾ ಇರುವಂತ ಚರ್ಚೆ. ಹೇಗಾದ್ರೂ ಮಾಡಿ ಅಧಿಕಾರದಲ್ಲಿ ಇರಲೇಬೇಕು, ಸರ್ಕಾರದಲ್ಲಿ ಇರಲೇಬೇಕು ಅನ್ನುವಂತ ಯೋಚನೆಯಲ್ಲಿ ಏನಾದ್ರೂ ಜಮೀರ್ ಅಹಮದ್ ಖಾನ್ ಪ್ಲಾನ್ ಅನ್ನ ಮಾಡಿಕೊಂಡ್ರೆ ಎಸ್ 2028ಕ್ಕೆ NDA ಸರ್ಕಾರ ಬರುತ್ತೆ. NDA ಸರ್ಕಾರ ಬರುತ್ತೆ ಅಂತ ಅಂದ್ರೆ ಜಮೀರ್ ಅಹಮದ್ ಖಾನ್ ನಿಲುವು ಏನಾಗಿರುತ್ತೆ? 2028ಕ್ಕೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲ್ಲ ಅನ್ನುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಏನಾದ್ರೂ ಗೇಮ್ ಚೇಂಜ್ ಮಾಡ್ತಾರಾ ಅಂತ, ಚೇಂಜ್ ಆಗುವಂತ ಚಾನ್ಸಸ್ ಇದೆಯಾ ಅಂತ. ಬಟ್ ಈಗಾಗಲೇ JDS ಪಕ್ಷದಿಂದನೇ ಬಂದಂತವ್ರು ಜಮೀರ್ ಅಹಮದ್ ಖಾನ್, JDS ಪಕ್ಷದಲ್ಲೇ ಇದ್ದಂತವ್ರು. ಕುಮಾರಸ್ವಾಮಿ ಜಮೀರ್ ಅಹಮದ್ ಖಾನ್ ಅವರ ಒಡನಾಟ ಇದೆಯಲ್ಲ, ಆ ಒಡನಾಟ ಚೆನ್ನಾಗೇ ಇತ್ತು. ಈಗ ಹೇಗೆ ಸಿದ್ದು ಮತ್ತು ಜಮೀರ್ ಅಹಮದ್ ಖಾನ್ ಇದಾರಲ್ಲ, ಅಷ್ಟು ಆಪ್ತತೆ, ಅಷ್ಟು ಒಂದು ರೀತಿಯಾಗಿ ಬಾಂಧವ್ಯ ಇದ್ದಂಥದ್ದು ಕುಮಾರಸ್ವಾಮಿ ಮತ್ತು ಜಮೀರ್ ಅಹಮದ್ ಖಾನ್ ನಡುವೆ. ಹಾಗಾಗಿ ಯಾಕಂದ್ರೆ ರಾಜಕೀಯದಲ್ಲಿ ಯಾವಾಗ ಏನ್ ನಡೆಯುತ್ತೆ, ಯಾವ ತಿರುವುಗಳು ನಡೆಯುತ್ತೆ ಹೇಳಕ್ಕಾಗಲ್ಲ. ಏನಾದ್ರೂ ಹೇಗಾದ್ರೂ ಬದಲಾವಣೆ ಆಗ್ಬೋದು. ಯಾಕಂದ್ರೆ ನಮ್ಮ ಕುರ್ಚಿ ಸೇಫ್ ಆಗಿರ್ಬೇಕಲ್ವಾ, ನಾವು ಅಧಿಕಾರದಲ್ಲಿ ಇರ್ಬೇಕಲ್ವಾ ಅನ್ನುವಂತ ಯೋಚನೆಗಳೇ ರಾಜಕೀಯವಾಗಿ ಹೆಚ್ಚು. ಹಾಗಾಗಿ ಜಮೀರ್ ಅಹಮದ್ ಖಾನ್ ನಿಲುವು ಏನಾದ್ರೂ ಬದಲಾಗುತ್ತಾ? ಬಟ್ ಇದುವರೆಗೂ ಸಹಿತ ಕಾಂಗ್ರೆಸ್ ಬಗ್ಗೆ ಅಲ್ಪಸಂಖ್ಯಾತರು ಅಂತ ಅಂದ್ರೆ, ಕಾಂಗ್ರೆಸ್ ಅಂದ್ರೆ ಅಲ್ಪಸಂಖ್ಯಾತರ ಓಲೈಕೆ ಅಂದ್ರೆ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಂತ ಟೀಕೆ ಇದು. ಬಟ್ ಅಲ್ಪಸಂಖ್ಯಾತ ಸಮುದಾಯವು ಸಹಿತ ಕಾಂಗ್ರೆಸ್ಗೆ ಅಷ್ಟೇ ಪ್ರಾತಿನಿಧ್ಯವನ್ನ ಕೊಡ್ತಿತ್ತು. ಒಂಥರ ವೋಟ್ ಬ್ಯಾಂಕಿಂಗ್, ಅವರನ್ನೇ ನಂಬ್ಕೊಂಡಿದ್ದಾರೆ ಕಾಂಗ್ರೆಸ್ನವರು, ಅಲ್ಪಸಂಖ್ಯಾತ ಮತಗಳನ್ನೇ ನಂಬ್ಕೊಂಡಿರುವಂತದ್ದು. ಎಸ್ ನೋಡಿ, ಅಲ್ಪಸಂಖ್ಯಾತ ಸಮುದಾಯವನ್ನ ನಂಬ್ಕೊಂಡಿದೆ ಕಾಂಗ್ರೆಸ್ ಪಕ್ಷ. ಹೀಗಾಗಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಏನ್ ಕೇಳಿ ಬರ್ತಾ ಇದೆ ಅಂತ ಅಂದ್ರೆ, ಕಾಂಗ್ರೆಸ್ ಪಕ್ಷ ಇರೋದು ನಮ್ಮಿಂದ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವಿಲ್ಲ ಅನ್ನುವಂಥ ಮಾತನ್ನ ಹೇಳುತ್ತೆ ಅಲ್ಪಸಂಖ್ಯಾತ ಸಮುದಾಯ. ಯಾಕೆ ಅಂತ ಅಂದ್ರೆ, ಕಾಂಗ್ರೆಸ್ಗೆ ಹೆಚ್ಚಾಗಿ ಮತ ಬೀಳುವಂಥದ್ದೇ ಅಲ್ಪಸಂಖ್ಯಾತ ಸಮುದಾಯದಿಂದ. ಈ ಒಂದು ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಂಡಂತ ಈ ಸಮುದಾಯ, ನಾವೆಲ್ಲದಕ್ಕೂ ಸಹಿತ ರೆಡಿ, ನಾವು ಕಾಂಗ್ರೆಸ್ ಇದೀಗ ನಮಗೆ ದ್ರೋಹ ಮಾಡಿದೆ, ಪಕ್ಷ ನಮಗೆ ದ್ರೋಹ ಮಾಡಿದೆ, ನಾವು ನಂಬಿಕೆಯನ್ನ ಇಟ್ಟಿದ್ವಿ, ನಮಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಿಲ್ಲ, ಅದಾದ ಮೇಲೆ ನಮ್ಮ ನಾಯಕರ ಮೇಲೆ ತರಾತುರಿಯಾಗಿ ಇವರು ನಿರ್ಧಾರವನ್ನ ತೆಗೆದುಕೊಂಡ್ರು. ಇನ್ನು ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಕಡೆಗಣನೆ ಏನಿದೆ ಅಲ್ವಾ, ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್. ಹಾಗಾಗಿ 2028ರ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಮಾಡುವಂತ ಎಡವಟ್ಟಿನಿಂದ ಇದು ಅಧಿಕಾರಕ್ಕೆ ಬರುತ್ತೋ ಬರಲ್ವೋ ಅನ್ನುವಂತ ಒಂದು ಯೋಚನೆಯಲ್ಲಿ ಜಮೀರ್ ಅಹಮದ್ ಖಾನ್ ಏನಾದರೂ ಗೇಮ್ ಚೇಂಜ್ ಮಾಡ್ತಾರಾ ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಪ್ರಶ್ನೆ. ಇನ್ನು
ಜಮೀರ್ ಹೊಸ ಸರ್ಕಾರವನ್ನ ನಿರ್ಮಾಣ ಮಾಡ್ಕೊಂಡ್ರೆ